ಇವತ್ತು ನಮ್ಮ ಮಿಷನ್ ಏನಂದ್ರೆ ನಾವೆಲ್ಲರೂ ಹೇಗೆ ಅರ್ತ್ ಹೀರೋ ಆಗ್ಬಹುದು ಅಂತ. ಹೌದು, ಖಂಡಿತ. ಅಂದ್ರೆ ನಮ್ಮ ಭೂಮಿ ಹೇಗೆ ಮ್ಯಾಜಿಕ್ ಮಾರುತ್ತೆ ಅಂತ ತಿಳ್ಕೊಳ್ಳೋದು ನಮ್ಮ ಪುಟ್ಟ ಸ್ನೇಹಿತರಿಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಮೊದ್ಲಿಗೆ ಈ ರಿನ್ಯೂಯಬಲ್ ರಿಸೋರ್ಸಸ್ ಬಗ್ಗೆ ಮಾತಾಡೋಣ. ಇದು ಒಂಥರ ನಿಸರ್ಗದ ಅಕ್ಷಯ ಪಾತ್ರೆ ಇದ್ದ ಹಾಗೆ, ಹೌದಲ್ವಾ? ಆ ಕರೆಕ್ಟ್. ಈಗ ಸೂರ್ಯನ ಬೆಳಕು ಮತ್ತೆ ಗಾಳಿ ಇವೆಲ್ಲ ಯಾವತ್ತೂ ಮುಗಿಯೋದೇ ಇಲ್ಲ. ಲೈಕ್ ಒಂದು ಮರದಿಂದ ಎಲೆ ಬಿದ್ದಾಗ ಆ ಜಾಗದಲ್ಲಿ ಹೊಸ ಎಲೆ ಹುಟ್ಟುತ್ತೆ. ಇದನ್ನೇ ನಾವು ರೀಜನರೇಷನ್ ಅಂತೀವಿ. ಓಹೋ, ವಾವ್! ಅಂದ್ರೆ ಕಡಿದ ಮರಗಳ ಜಾಗದಲ್ಲಿ ನಾವು ಹೊಸ ಗಿಡ ನೆಟ್ರೆ ಅದು ನಿಸರ್ಗಕ್ಕೆ ಮಾಡೋ ಪ್ರಥಮ ಚಿಕಿತ್ಸೆ ತರಾನಾ? ಹೌದು ಹೌದು, ಅದನ್ನೇ ರೆಸ್ಟೋರೇಷನ್ ಅಂತ ಕರೆಯೋದು. ಮತ್ತೆ ನೀರು ಮಳೆಯಾಗಿ ಬಂದು ನದಿ ಮೂಲಕ ಸಮುದ್ರ ಸೇರೋದನ್ನ ವಾಟರ್ ಸೈಕಲ್ ಅಂತೀವಿ. ಇವೆಲ್ಲ ಪ್ರಕೃತಿಯ ನ್ಯಾಚುರಲ್ ಸೈಕಲ್ಸ್. ವಾವ್! ಅಂದ್ರೆ ಕಾಡಲ್ಲಿರೋ ಪ್ರಾಣಿಗಳು, ಗಿಡಗಳು, ಮರಗಳು ಇವೆಲ್ಲ ಸೇರಿ ಒಂದು ಜಾಯಿಂಟ್ ಫ್ಯಾಮಿಲಿ ತರ ಇರುತ್ತೆ. ಇದನ್ನೇ ನಾವು ಎಕೋಸಿಸ್ಟಮ್ ಅನ್ನೋದಾ? ಎಕ್ಸಾಕ್ಟ್ಲಿ. ಇದನ್ನ ನಾವು ನೇಚರ್ ನೇಬರ್ಹುಡ್ ಅಂತಾನೂ ಕರಿಬಹುದು. ಇಲ್ಲಿಂದ ನಮಗೆ ಗಾಳಿ ಮತ್ತೆ ಜೇನುನೊಣಗಳು ಮಾಡೋ ಪರಾಗಸ್ಪರ್ಶ ಇವೆಲ್ಲ ಫ್ರೀ ಗಿಫ್ಟ್ಸ್ ತರ ಸಿಗುತ್ತೆ. ಇವೇ ಇಕೋಸಿಸ್ಟಮ್ ಸರ್ವಿಸಸ್. ಓಕೆ, ಒಂದು ನಿಮಿಷ. ಅಂದ್ರೆ ಈಗ ಒಂದು ಮಾವಿನ ಮರದಿಂದ ಒಂದೇ ಒಂದು ಹಣ್ಣು ಕಿತ್ಕೊಂಡು ಮುಂದಿನ ವರ್ಷ 10 ಹಣ್ಣು ಬೆಳೆಯೋಕೆ ಆ ಮರನ ಆರೋಗ್ಯವಾಗಿ ಕಾಪಾಡೋದೇ ಸಸ್ಟೈನೇಬಿಲಿಟಿ ಅಲ್ವಾ? ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಆದ್ರೆ ಏನ್ ಗೊತ್ತಾ, ಎಲ್ಲವೂ ಈ ಥರ ಅಕ್ಷಯ ಪಾತ್ರೆ ಅಲ್ಲ. ಕೆಲವು ಸಂಪತ್ತಿಗೂ ಖಾಲಿಯಾಗೋ ಕುಕಿ ಜಾರ್ ಥರ ಇರುತ್ತೆ. ಹರೇ, ಖಾಲಿಯಾಗೋ ಕುಕಿ ಜಾರ್. ಹಾ, ಅಂದ್ರೆ ಈ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಬಗ್ಗೆ ಹೇಳ್ತಿದ್ದೀರಾ? ಹೌದು, ಇವು ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ತುಂಬಿಟ್ಟ ಕುಕಿ ಜಾರ್ ಥರ. ಇವು ತುಂಬಾನೇ ಫೈನೈಟ್ ಆಗಿರುತ್ತೆ. ಅಂದ್ರೆ ಬೇಗ ಖಾಲಿಯಾದ್ರೆ ಡಿಪ್ಲೀಷನ್ ಆಗುತ್ತೆ. ಅಯ್ಯೋ! ಅಂದ್ರೆ ನಾವು ಭೂಮಿ ಅಡಿಯಲ್ಲಿ ಸಿಗೋ ಈ ಫಾಸಿಲ್ ಫ್ಯೂಯಲ್ಸ್ ಅಂದ್ರೆ ಕೋಲ್, ಪೆಟ್ರೋಲಿಯಂ ಮತ್ತೆ ಮಿನರಲ್ಸ್ ಬಗ್ಗೆ ತಾನೇ ಮಾತಾಡ್ತಿರೋದು? ಕರೆಕ್ಟ್. ಇವು ಒಂದೇ ಸಾರಿ ಸಿಗೋದು. ಮತ್ತೆ ಇವು ಪ್ರಪಂಚದಲ್ಲಿ ಎಲ್ಲಾ ಕಡೆ ಒಂದೇ ಸಮನಾಗಿ ಸಿಗಲ್ಲ. ಹೌದಲ್ವಾ? ಇದನ್ನೇ ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್ ಅನ್ನೋದು. ಸೊ ಒಂದು ದೇಶದ ಹತ್ರ ಜಾಸ್ತಿ ಕೋಲಿದ್ರೆ ಅದನ್ನ ಬೇರೆ ದೇಶಕ್ಕೆ ಕೊಟ್ಟು ಆಹಾರ ತಗೋತಾರೆ. ಇದೇ ಟ್ರೇಡ್ ಅಲ್ವಾ? ಹೌದು. ಆದ್ರೆ ಇಲ್ಲೇ ಒಂದು ಪ್ರಾಬ್ಲಮ್ ಇರೋದು. ಈ ಅಸಮಾನತೆಯಿಂದಾಗಿ ಕಾನ್ಫ್ಲಿಕ್ಟ್ ಶುರುವಾಗ್ಬೋದು. ಒಂದೊಂದು ಸಾರಿ ಸಂಪತ್ತು ಜಾಸ್ತಿ ಇದ್ರೂ ಆ ದೇಶ ಬಡವಾಗಿರುತ್ತೆ. ಅದನ್ನ ರಿಸೋರ್ಸ್ ಕರ್ಸ್ ಅಂತೀವಿ. ಓ, ದಟ್ಸ್ ಸ್ಯಾಡ್. ಹಾಗಾದ್ರೆ ನಾವು ಈ ಕುಕಿ ಜಾರ್ನ ಹೇಗುಳಿಸೋದು? ನಾವೆಲ್ಲರೂ ಭೂಮಿಯ ರಕ್ಷಕರು ಹೇಗಾಗೋದು? ಅದಕ್ಕೆ ನಾವು ಸ್ಟೂವರ್ಡ್ಶಿಪ್ ಮಾಡಬೇಕು. ಅಂದ್ರೆ ನಮ್ಮ ಫೇವ್ರೆಟ್ ಆಟಿಕೆನ ನಾವು ಹೇಗೆ ಹುಷಾರಾಗಿ ನೋಡ್ಕೋತೀವೋ ಹಾಗೆ ಭೂಮಿನ ಕಾಪಾಡಬೇಕು. ಅಂದ್ರೆ 100 ವರ್ಷದ ನಂತರ ಹುಟ್ಟೋ ಮಕ್ಕಳಿಗಾಗಿ ಭೂಮಿನ ಉಳಿಸೋದೇ ನಮ್ಮ ಇಂಟರ್ ಜನರೇಷನಲ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಹೌದು. ನಾವು ಜಾಸ್ತಿ ನೀರು ಸೇದಿದ್ರೆ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಮತ್ತೆ ಓವರ್ ಎಕ್ಸ್ಪ್ಲಾಯಿಟೇಷನ್ ಆಗುತ್ತೆ. ಅಮ್ಮಮ್ಮ! ಮತ್ತೆ ನಾವು ಮರ ಕಡಿಯೋ ಡಿಫಾರೆಸ್ಟೇಷನ್ ಇಂದ ಕ್ಲೈಮೇಟ್ ಚೇಂಜ್ ಆಗುತ್ತೆ ಮತ್ತೆ ಗ್ಲೇಷಿಯಲ್ ಮೆಲ್ಟಿಂಗ್ ಆಗತ್ತೆ ಅಂತ ಓದಿದ್ದೆ. ಖಂಡಿತ. ಇದರಿಂದ ವಾಟರ್ ಸೆಕ್ಯೂರಿಟಿಗೆ ತುಂಬಾನೇ ಅಪಾಯ ಇದೆ. ಜೊತೆಗೆ ಪೊಲ್ಯೂಷನ್, ಬಯೋಡೈವರ್ಸಿಟಿ ಲಾಸ್ ಮತ್ತೆ ಸಾಯಿಲ್ ಡಿಗ್ರೇಡೇಷನ್ ಕೂಡ ಆಗತ್ತೆ. ಓ, ಸೊ ಇದನ್ನೆಲ್ಲ ತಪ್ಸೋಕೆ ನಾವು ನಮ್ಮ ಅಜ್ಜಿ ಮನೆಯ ರಹಸ್ಯಗಳಾದ ಟ್ರೆಡಿಷನಲ್ ನಾಲೆಡ್ಜ್ ಜೊತೆಗೆ ಹೊಸ ರಿನ್ಯೂಯಬಲ್ ಎನರ್ಜಿ ಟ್ರಾನ್ಸಿಷನ್ ಮಾಡ್ಬೇಕಲ್ವಾ? ಎಕ್ಸಾಕ್ಟ್ಲಿ. ಜೊತೆಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ನಂತಹ ಸಸ್ಟೈನಬಲ್ ಅಗ್ರಿಕಲ್ಚರ್ ಮತ್ತೆ ಕನ್ಸರ್ವೇಷನ್ ಕೂಡ ತುಂಬಾನೇ ಮುಖ್ಯ. ಸೂಪರ್. ಹೀಗೆ ಮಾಡಿದ್ರೆ ಪ್ರಪಂಚದ ಎಲ್ಲರಿಗೂ ಈಕ್ವಿಟಿ ಮತ್ತೆ ಸರಿಯಾದ ರಿಸೋರ್ಸ್ ಆಕ್ಸೆಸ್ ಸಿಗುತ್ತೆ. ಹೌದು. ಆಗ ಮಾತ್ರ ನಾವು ನಿಜವಾದ ಅರ್ತ್ ಹೀರೋ ಆಗೋಕೆ ಸಾಧ್ಯ. ಎಕೋಸಿಸ್ಟಮ್ನ ರಕ್ಷಿಸಿ ನಾನ್ ರಿನ್ಯೂಯಬಲ್ ರಿಸೋರ್ಸಸ್ನ ಹುಷಾರಾಗಿ ಬಳಸಬೇಕು. ತುಂಬಾನೇ ಒಳ್ಳೆ ಮಾತು. ಇವತ್ತಿನ ಈ ಡೀಪ್ ಡೈವ್ ಇಂದ ನಾವು ನಿಸರ್ಗದ ಬ್ಯಾಲೆನ್ಸ್ ಕಾಪಾಡೋದು ಎಷ್ಟು ಮುಖ್ಯ ಅಂತ ತಿಳ್ಕೊಂಡ್ವಿ. ಖಂಡಿತ. ಕೊನೆದಾಗಿ ಒಂದು ಕುತೂಹಲದ ವಿಷಯ. ಮುಂದಿನ ಬಾರಿ ಮಳೆ ಬಂದಾಗ ಒಮ್ಮೆ ಯೋಚಿಸಿ. ಆಕಾಶದಿಂದ ಬಿದ್ದ ಆ ಒಂದು ಹನಿ ನೀರು ತನ್ನ ಮುಂದಿನ 100 ವರ್ಷಗಳ ನ್ಯಾಚುರಲ್ ಸೈಕಲ್ನಲ್ಲಿ ಜಗತ್ತಿನ ಯಾವೆಲ್ಲಾ ಹೊಸ ಮೂಲೆಗಳಿಗೆ ಪ್ರಯಾಣ ಮಾಡಬಹುದು ಅಂತ ಇದನ್ನ ಇಮ್ಯಾಜಿನ್ ಮಾಡ್ತಾ ಇವತ್ತಿನ ಚರ್ಚೆ ಮುಗಿಸೋಣ.